ಇತಿಹಾಸ ಉಳ್ಳಂತಹ ಹುಮ್ನಾಬಾದ್ ಪಟ್ಟಣದಲ್ಲಿ ಶ್ರೀ ವಿನಾಯಕ ಚತುರ್ಥಿಯ ಸಮೀಪಿಸುತ್ತಿರುವಂತೆ 6 ದಶಕದಿಂದ ವಿಶೇಷ ಪರಿಸರ ಸ್ನೇಹಿ ಗಣಪನ ಪ್ರತಿಮೆಗಳನ್ನು ಸ್ಥಳೀಯ ಕ್ಷೀರಸಾಗರ ಕುಟುಂಬ ಗಣಪನ ಮೂರ್ತಿಗಳಿಗಾಗಿ ಹಗಲಿರಳು ತಯಾರಿಸುವಲ್ಲಿ ತಲ್ಲೀನರಾಗಿರುವುದು ವಿಶೇಷವಾಗಿದೆ. ಅಜ್ಜನ ಹೆಸರು ಶಾಶ್ವತವಾಗಿ ಹಾಗೆ ಉಳಿಸಲು ಮಗಳು ಹಾಗೂ ಮೊಮ್ಮಕ್ಕಳು ಸೇರಿ ಭಕ್ತಾದಿಗಳಿಗೆ ಸಕಾಲದಲ್ಲಿ ಮೂರ್ತಿಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಮೂರ್ತಿಗಳ ಲಭ್ಯತೆಯ ಖಾತರಿಗಾಗಿ ಲಂಬೋದರನ ಮೂರ್ತಿಗಳ ನಿರ್ಮಾಣಕ್ಕಾಗಿ ಹಗಲಿರಳು ಕೆಲಸ ಮಾಡುವ ಮೂಲಕ ಅಂತಿಮ ಸ್ವರೂಪ ನೀಡುತ್ತಿದ್ದಾರೆ. ಗಜಾನನ್ ಕ್ಷೀರಸಾಗರ ಮಾಹಿತಿ ನೀಡುವ ಮೂಲಕ ಮನೆ ಹಿರಿಯರಾದ ತಾಯಿ ಸರೋಜಿನಿಬಾಯಿ ಹೊಲಗಳಿಗೆ ಅಡ್ಡಾಡಿ ಹಾವಿನ ಹುತ್ತಿನ ಮಣ್ಣು ಒಂದುಗೂಡಿಸಿ ಅದನ್ನು ಹತ್ತಿಯಿಂದ ಸೇರಿಸುವ ಮುಖಾಂತರ 2 ದಿವಸಗಳವರೆಗೆ ಕುಟ್ಟಿ ಮಣ್ಣಿನಲ್ಲಿ ಆನೆಯ ಮೇಲೆ ಇರುವ ಗಣಪ, ಪಾರ್ವತಿ ತೊಡೆಯ ಮೇಲೆ ಕುಳಿತ ಗಣಪತಿ, ಹೀಗೆ ಅನೇಕ ಬಗೆಯ ಗಣಪತಿಗಳನ್ನು ತಯಾರಿಸಿ ಮಾರಾಟಕ್ಕೆ ಸಿದ್ಧಪಡಿಸುವಲ್ಲಿ ಸಹಾಯ ಮಾಡುತ್ತಿದ್ದಾರೆ. ಮೂರ್ತಿಗಳ ತಯಾರಿಕೆಗೆ ಇಡೀ ಕುಟುಂಬ ಕೆಲಸಕ್ಕೆ ಸಾಥ್ ನೀಡುತ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ನಮ್ಮ ತಾಯಿಯವರು ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಿಯವರು ಅವರು ಎಲ್ಲ ಇದೇ ರೀತಿಯಾಗಿ ಒಂದು 4 ದಶಕ 5 ದಶಕಗಳಿಂದ ಏನಂದ್ರೆ ನಮ್ಮದು ಮನೆ ಪರಂಪರೆ ಏನಂದ್ರೆ ನಾವು ಮಾಡ್ತಾ ಬರ್ತಿದ್ದೀವಿ. ನಮ್ಮ ಪಟ್ಟಣದ ಏನಂದರೆ ಕೆಲವೊಂದು ಪ್ರತಿಷ್ಠಿತ ಮನೆಗಳು ವಾಸವಿ ಸಮಾಜದವರು ಮತ್ತು ಏನದಂದರೆ ನಮ್ಮದು ಶೀಲವಂತು ಇದು ಏನದಂದರೆ ಒಂದು ಮಣ್ಣಿಂದು ಏನದಂದರೆ ಪಾರ್ವತಿ ಲಕ್ಷ್ಮೀ ಗಣಪತಿ, ಅದರ ತೊಡೆಯ ಮೇಲೆ ಏನದಂದರೆ 2 ಗಣೇಶನ ಮಕ್ಕಳು, ಈ ರೀತಿ ಒಂದು ಪರಿವಾರದವರು ವಾಸವಿ ಸಮಾಜದವರು ಕೂಡಿಸುತ್ತಾರೆ. ಇದರ ತೊಡೆಯ ಮೇಲೆ ಒಂದು ಗಣೇಶ ಇದು ಏನದಂದರೆ ಮೂರ್ತಿಗಳು ಪ್ರತಿಷ್ಠಿತ ಒಂದು ಮನೆಯವರು, ಅವರು ಏನದಂದರೆ ಶಿಲ್ವಂತು ಪರಿವಾರದವರು, ಈ ರೀತಿ ಏನದಂದರೆ ಅವರು ಕೂಡಿಸುತ್ತಾರೆ. ಇದ್ರದ್ದು ಏನದಂದರೆ ಮಾಣಿಕ್ ನಗರ ಸಂಸ್ಥಾನದವರಿಗೆ ಈ ರೀತಿ ಮಣ್ಣಿಂದ ಏನದಂದರೆ ಒಂದು ಗಣೇಶವನ್ನು ಮಾಡಿ, ಯಾವ ಸಂಸ್ಥಾನ? ಮಾಣಿಕ್ ನಗರದ ಮಾಣಿಕ್ ಪ್ರಭು ಸಂಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಒಂದು ಗಣೇಶವನ್ನು ಕೂಡಿಸ್ತಾರೆ. ಅದನ್ನು ಏನದಂದರೆ ನಮ್ಮ ಮನೆಯಿಂದಲೇ ಏನದಂದರೆ ನಮ್ಮದು ಅಜ್ಜವರು ಅವರು ಪುರಾತನ ಇದರಲ್ಲಿಂದ ಏನಂದ್ರೆ ನಮ್ಮ ಮನೆಯಿಂದ ಗಣೇಶ ಒಯ್ಯುತ್ತಾರೆ ಅವ್ರನ್ನೂ ಆದರು. ಮತ್ತು ಅಂದರೆ ಒಂದು ಮಣಿಯ ಮೇಲೆ ಕುಂತಿದ್ದೇನದಂದ್ರೆ ಮಣ್ಣಿನ ಗಣೇಶಗಳು ಇವು ಒಂದು ಸ್ವಲ್ಪ ಏನದಂದರೆ ಬಪ್ಪಣ್ಣಿಯವರು ಅಥವಾ ಏನದಂದ್ರೆ ಬ್ಯಾಂಕಿನವರು ಅಥವಾ ಈ ರೀತಿ ಯಾರಾದರೂ ಒಂದು ನಮ್ಮದು ಗಡ್ಡಲ್ ಪರಿವಾರದವರು ಈ ರೀತಿ ಏನದಂದ್ರೆ ಇವು ಮಣ್ಣಿಂದು ಚೌಕಿ ಮಣಿ ಅಂತೇಳಿ ಅನ್ನುತ್ತಾರೆ ಇದಕ್ಕೆ. ಈ ಚೌಕಿ ಮಣಿ ಮೇಲೆ ಇದ್ದದ್ದೇನದಂದ್ರೆ ಇವೇ ಮಣ್ಣಿಂದ ಗಣೇಶ ಏನದಂದ್ರೆ ನಮ್ಮಲ್ಲಿ ಮನೆಯಲ್ಲಿ ಮಾಡುತ್ತಾ ಬರ್ತಾ ಇದ್ದೇವೆ. ಬಟ್ ನಾವು ಮಾಡುತ್ತಿದ್ದೇವೆ, ಇದಕ್ಕೆ ನಮಗೇನದಂದರೆ ಏನೇ ರೀತಿಯಾದರೆ ನಮಗೆ ಇದು ಆಗ್ತಾ ಇಲ್ಲ. ಇದಕ್ಕೆ ಹೆಸರು, ನನ್ನ ಹೆಸರು ಗಜಾನಂದ ಕ್ಷೀರಸಾಗರ ಅಂತೇಳಿ, ನಮ್ಮ ಅಜ್ಜಿಯವರು ದಿಗಂಬರ್ ಕ್ಷೀರಸಾಗರ ಅಂತೇಳಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? ನಾನು ಮಾಡೋದು ಈಗ 28-30 ವರ್ಷದಿಂದ ನಾನು ಮಾಡ್ತೇನೆ. ಅದರ ಮೊದಲೇನದಂದ್ರೆ ನಮ್ಮ ಅಜ್ಜಿಯವರು ಅವರು 85-90 ವರ್ಷ ಅವ್ರದ್ದು ಮುಗಿದು ಹೋತು.